ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ಯಾಕೆ ಹೀಗಿದೆಯಾ? ಮುಂಬೈಯಿಂದ ಬರ್ತಿದ್ದ ಹಾಗೆ ಎಷ್ಟು ಖುಷಿಯಾಗಿದ್ದೆ, ಈಗ ಯಾಕೆ ಇಷ್ಟೊಂದು ಮಂಕಾಗಿದೆಯಾ? ಬ್ರೋ ರೂಮಲ್ಲಿ ಪ್ಯಾನ್ ಕಾರ್ಡ್ ಇದೆ ತೊಗೊಂಡು ಬಾ ಅಂತ ಹೇಳ್ದೆ, ಅದಕ್ಕೆ ಹೋಗಿದ್ದೆ. ಆದರೆ ಇನ್ಮೇಲೆ ರೂಮಿಗೆ ಬರ್ಬೇಕಾದ್ರೆ ಪರ್ಮಿಷನ್ ತೊಗೊಂಡು ಬರಬೇಕು ಅಂತ ಅದಕ್ಕೆ ಹೇಳಿಬಿಟ್ರು. ಅಭಿ, ಐ ಆಮ್ ಸಾರಿ ಕೇಳಂಥದ್ದೇನಾಗಿದೆ ಬ್ರೋ? ಪೂರ್ಣಿ ಆ ರೀತಿ ಮಾತಾಡಿದ್ದು ನಿನಗೆ ಬೇಜಾರಾಯಿತು ಅಂತ ನನಗೆ ಗೊತ್ತು. ಬೇಜಾರು ಅಂತೇನಿಲ್ಲ ಬ್ರೋ, ಅದಕ್ಕೆಗೆ ಈ ರೀತಿ ಹೇಳೋ ಅಧಿಕಾರ ಇದೆ ನಿಜ. ಆದರೆ ಇಷ್ಟು ವರ್ಷದಲ್ಲಿ ಅದಕ್ಕೆ ನನ್ನ ಹತ್ರ ಇಷ್ಟು ರೂಢಾಗಿ ಯಾವತ್ತೂ ಮಾತಾಡಿರಲಿಲ್ಲ. ಅಂಥದ್ರಲ್ಲಿ ಇವತ್ತು ಈ ರೀತಿ ಮಾತಾಡ್ತಿದ್ದಾರೆ ಅಂದರೆ ಅವ್ರ ಮನ್ಸಿಗೆ ತುಂಬ ನೋವಾಗಿರ್ಬೋದು ಅನಿಸುತ್ತೆ. ನೋಡು ಅಭಿ, ಇಷ್ಟು ದಿನ ಮಾತಾಡದೇ ಇರೋಳು ಈಗ ಮಾತಾಡ್ತಿದ್ದಾಳೆ ಅಂದರೆ ಅವಳಿಗೂ ಇತ್ತೀಚೆಗೆ ಪ್ರೈವಸಿ ಬೇಕು ಅಂತ ಅನ್ನಿಸ್ತಿರ್ಬೋದೇನೋ. ಅವಳ ರೂಮಿಗೆ ಯಾರಾದರೂ ಬಂದರೆ ಅವಳು ಪರ್ಮಿಷನ್ ತೊಗೊಂಡು ಬರಬೇಕು ಅಂತ ಅವಳು ಯೋಚನೆ ಮಾಡಿರ್ಬೋದು. ಇದರಲ್ಲಿ ಏನಂತ ದೊಡ್ಡ ವಿಷಯ ಇದೆ? ಈ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಅವ್ರವ್ರ ಪ್ರೈವಸಿ ಮುಖ್ಯ. ಅದು ನಾನಾದರೂ ಅಷ್ಟೇ, ಅವಳಾದರೂ ಅಷ್ಟೇ. ಸುಮ್ಮನೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ನಿಜ ಬ್ರೋ, ದೀಪಿಕಾ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಇಷ್ಟು ದಿನ ನಿಮ್ಮ ರೂಮ್ಗೆ ಪರ್ಮಿಷನ್ ಇಲ್ಲದೆ ಬರ್ತಿದ್ದೆ. ಮೋಸ್ಟ್ಲಿ ಅದಕ್ಕೆ ಇಷ್ಟ ಆಗಿಲ್ಲ ಅನಿಸುತ್ತೆ. ಇದರಲ್ಲಿ ನನ್ನ ತಪ್ಪು ಇದೆ. ಅಭಿ, ಇಲ್ಲ ಬ್ರೋ, ಅದಕ್ಕೆ ಹೇಳ್ತಿರೋದು ಸರಿಯಾಗೇ ಇದೆ. ನಾವು ಅದಕ್ಕೆ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ಬೇಡ, ಹಾಗೇ ವಿಚಾರ ದೊಡ್ಡದು ಮಾಡೋದು ಬೇಡ. ಇನ್ಮೇಲಿಂದ ನಿಮ್ಮ ರೂಮಿಗೆ ಬರ್ಬೇಕಾದ್ರೆ ಪರ್ಮಿಷನ್ ತೊಗೊಂಡೇ ಬರ್ತೀನಿ. ಚಿಲ್. ನೋವು ತುಂಬ ಜಾಸ್ತಿ ಆಗ್ತಾ ಇದೆ. ಈಗಲೇ ಡಾಕ್ಟ್ರ್ ಹತ್ರ ಹೋದ್ರೇ ಒಳ್ಳೇದು. ಅದು ಅವ್ರು ಬರೋದ್ರಲ್ಲಿ ಮನೆಗೆ ಬಂದ್ರಾಯ್ತು. ಪಾಪ, ನಿನಗಿಂತ ಗತಿ ಬರಬಾರ್ದಿತ್ತು. ನಿನ್ನ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ನಿಮ್ಮ ಮನೆಯವ್ರ ಪರಿಸ್ಥಿತಿ ನೋಡಿದ್ರಂತೂ ಕಣ್ಣಲ್ಲಿ ನೀರೇ ಬರುತ್ತೆ. ಆದರೆ ನನ್ನ ಕಣ್ಣಲ್ಲಲ್ಲ, ನಿನ್ನ ಕಣ್ಣಲ್ಲಿ. ಮಾವ ಸೊಸೆ ಇಬ್ರು ನಿನ್ನ ಬಣ್ಣ ಬಯಲ್ ಮಾಡ್ತೀವಿ, ಏನೋ ಕಡ್ದು ಕಟ್ಟೆ ಹಾಕ್ತೀವಿ ಅಂತ ತುಂಬ ಹಾರಾಡ್ತಾ ಇದ್ರಿ. ನನ್ನ ವಿರುದ್ಧ ಯುದ್ಧ ಸಾರಿ ಗೆದ್ದೇ ಗೆಲ್ತೀವಿ ಅಂತ ಬೀಗ್ತಾ ಇದ್ರಿ. ಆದ್ರೀಗ ಬೀದಿಲಿ ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಏನು ಹೇಳ್ತಾ ಇದೀಯ ನೀನು? ಓಹೋ, ಹಾಗಿದ್ರೆ ನಿನಗಿನ್ನೂ ವಿಷಯನೇ ಗೊತ್ತಿಲ್ಲ ಅಂತಾಯ್ತು. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ಏನು ಹೇಳ್ತಾ ಇದೀಯೋ ಅದನ್ನ ನೇರವಾಗಿ ಹೇಳು. ಅರೆರೇ, ನೇರವಾಗಿ ಮಾತಾಡಿದ್ರೆ, ನೇರವಾಗಿ ಎದುರು ನಿಂತು ಹೋರಾಡಿದ್ರೆ ಅದ್ರಲ್ಲಿ ಮಜಾನೇ ಸಿಗಲ್ಲ. ಬೆನ್ನ ಹಿಂದೆ ನಿಂತು ಚೂರಿ ಹಾಕೋದ್ರಲ್ಲೇ ಖುಷಿ ಜಾಸ್ತಿ ನನಗೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.